ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಕೃಷ್ಣನು ಹಿಂದೆ ದುರ್ಯೋಧನನಿಂದ ನಡೆದ ಅಪರಾಧಗಳನ್ನೆಲ್ಲ ಅರ್ಜುನನಿಗೆ ಜ್ಞಾಪಿಸಿ ಆಗಲೇ ದುರ್ಯೋಧನನನ್ನು ವಧಿಸಿ ಬಿಡುವಂತೆ ಪ್ರೇರಿಸಿದುದು. ಅರ್ಜುನನೊಡನೆ ದುರ್ಯೋಧನನ ವೀರವಾದಗಳು ಎಂಬ 102ನೆಯ ಅಧ್ಯಾಯಕ್ಕೆ ಸ್ವಾಗತ. ಕೃಷ್ಣನು ಅರ್ಜುನನನ್ನು ಕುರಿತು, ಪಾರ್ಥ, ದುರ್ಯೋಧನನು ನಮ್ಮ ಮೇಲೆ ಹೇಗೆ ಮೀರಿ ಬರುತ್ತಿರುವನೋ ನೋಡು. ಈಗ ಇವನು ದೊಡ್ಡ ವಿಪತ್ತಿಗೆ ಗುರಿಯಾದನೆಂದೇ ನನಗೆ ತೋರುವುದು. ಇವನಿಗೆ ಸಮಾನರಾದ ರಥಿಕರಿಲ್ಲ. ಬಹುದೂರಕ್ಕೆ ಬಾಣಗಳನ್ನು ಎಸೆಯತಕ್ಕವನು, ಮಹಾಧನುರ್ಧರನು, ಅಸ್ತ್ರಗಳಲ್ಲಿ ಪರಿಚಿತನು, ಯುದ್ಧದಲ್ಲಿ ಹೆಮ್ಮೆಯುಳ್ಳವನು, ದೃಢವಾದ ಹಸ್ತವುಳ್ಳವನು, ಚಿತ್ರ ವಿಚಿತ್ರವಾಗಿ ಯುದ್ಧ ಮಾಡಬಲ್ಲವನು, ಮಹಾಬಲಾಢ್ಯನು. ಅಲ್ಲದೆ ಇವನು ಮೊದಲಿಂದಲೂ ವಿಶೇಷ ಸುಖದಿಂದಲೇ ಬೆಳೆದವನು, ಅನೇಕ ಮಹಾರಥರಿಂದ ಗೌರವಿಸಲ್ಪಟ್ಟವನು, ಒಳ್ಳೆ ಧೀಮಂತನು. ಆದರೆ ಪಾಂಡವರಾದ ನಿಮ್ಮನ್ನು ಇವನು ಯಾವಾಗಲೂ ದ್ವೇಷಿಸುತ್ತಲೇ ಇದ್ದವನು. ಅಂತಹವನು ತಾನಾಗಿ ಈಗ ಎದುರು ಬಿದ್ದು ಬಂದುದರಿಂದ ಅವನೊಡನೆ ಯುದ್ಧಕ್ಕೆ ಇದು ನಿನಗೆ ಒಳ್ಳೆಯ ಸಮಯವೇ. ಜೂಜಿನಲ್ಲಿ ಹೇಗೋ ಹಾಗೆ ಈಗ ಇವನೊಡನೆ ಜಯಕ್ಕಾಗಿಯೋ ಪರಾಜಯಕ್ಕಾಗಿಯೋ ನೀನು ಯುದ್ಧ ಮಾಡಿಯೇ ತೀರಬೇಕು. ಧನಂಜಯ, ನಿನ್ನ ಮನಸ್ಸಿನಲ್ಲಿ ಬಹುಕಾಲದಿಂದ ಅಡಗಿಸಿಕೊಂಡಿರುವ ಕ್ರೋಧವೆಂಬ ವಿಷವನ್ನು ಆ ದುರ್ಯೋಧನನ ಮೇಲೆ ಕಾರುವುದಕ್ಕೆ ಇದು ಸಕಾಲವು. ಪಾಂಡವರ ಅನರ್ಥಗಳಿಗೆಲ್ಲ ಇವನೇ ಮೂಲವು. ಅಂತಹವನು ಈಗ ನಿನ್ನೆದಿರಾಗಿ ನಿಂತಿರುವನು. ಈಗ ನಿನ್ನ ಪರಾಕ್ರಮಕ್ಕೆ ಸಾಫಲ್ಯವನ್ನು ತೋರಿಸು. ರಾಜ್ಯದಾಸೆಯುಳ್ಳ ಈತನು ನಿನ್ನೊಡನೆ ಯುದ್ಧಕ್ಕೆ ಇದಿರಾದುದೇ ವಿಶೇಷವು. ನಿನ್ನ ಅದೃಷ್ಟವಶದಿಂದ ಈಗ ಇವನು ನಿನ್ನ ಬಾಣಗಳಿಗೆ ಗೋಚರನಾಗಿರುವನು. ಈಗಲೇ ಅವನನ್ನು ಕೊನೆ ಮುಟ್ಟಿಸುವ ಪ್ರಯತ್ನವನ್ನು ಮಾಡು. ಐಶ್ವರ್ಯ ಮದದಿಂದ ಕೊಬ್ಬಿದ ಇವನಿಗೆ ಇದುವರೆಗೆ ದುಃಖವೆಂಬುದೇ ತಿಳಿಯದು. ಯುದ್ಧದಲ್ಲಿ ನಿನ್ನ ಪರಾಕ್ರಮವನ್ನು ಅವನು ಇದುವರೆಗೆ ಕಂಡು ತಿಳಿದವನಲ್ಲ. ಅರ್ಜುನ, ದೇವಾಸುರ ಮನುಷ್ಯರೊಡಗೂಡಿದ 3 ಲೋಕಗಳು ಕೂಡ ಯುದ್ಧದಲ್ಲಿ ನಿನ್ನ ಪರಾಕ್ರಮವನ್ನು ಸಹಿಸಲಾರವು. ಇನ್ನು ಏಕಾಕಿಯಾಗಿ ಬಂದು ನಿಂತಿರುವ ಈ ದುರ್ಯೋಧನನ ಪಾಡೇನು? ಅದೃಷ್ಟವಶದಿಂದ ಅವನು ಈಗ ನಿನ್ನ ರಥದ ಬಳಿಯಲ್ಲಿಯೇ ಬಂದು ನಿಂತಿರುವನು. ಇಂದ್ರನು ವೃತ್ರನನ್ನು ಹೇಗೋ ಹಾಗೆ ಇವನನ್ನು ಈಗಲೇ ಕೊಂದುಬಿಡು. ಇವನು ಯಾವಾಗಲೂ ನಿನಗೆ ಅನರ್ಥವನ್ನು ಉಂಟು ಮಾಡುವುದರಲ್ಲಿಯೇ ದೃಷ್ಟಿಯುಳ್ಳವನು. ಧರ್ಮರಾಜನನ್ನು ಮೋಸದಿಂದ ಜೂಜಿನಲ್ಲಿ ಜಯಿಸಿದನು. ಪಾಪ ಬುದ್ಧಿಯುಳ್ಳ ಇವನು ನಿರಪರಾಧಿಗಳಾದ ನಿಮ್ಮಲ್ಲಿ ಎಷ್ಟೋ ಘೋರ ಕೃತ್ಯಗಳನ್ನು ನಡೆಸಿದವನು. ಈತನನ್ನು ವಿಚಾರವಿಲ್ಲದೆ ನೀನು ಕೊಲ್ಲಬಹುದು. ಯುದ್ಧದಲ್ಲಿ ಕ್ಷತ್ರಿಯನು ವರ್ತಿಸಬೇಕಾದ ನೀತಿಯನ್ನು ಹಿಡಿದು ನೀನು ಇವನನ್ನು ಈಗಲೇ ತೀರಿಸಿಬಿಡು. ಮೋಸದಿಂದ ನಿಮ್ಮ ರಾಜ್ಯವನ್ನು ಕಿತ್ತುಕೊಂಡುದು, ನಿಮ್ಮನ್ನು ವನವಾಸಕ್ಕೆ ಕಳುಹಿಸಿದುದು, ನಿಮ್ಮ ಪತ್ನಿಯಾದ ದ್ರೌಪದಿಗೆ ಅನೇಕ ವಿಧದಲ್ಲಿ ಕಷ್ಟವನ್ನು ಕೊಟ್ಟುದು, ಇವನ್ನೆಲ್ಲ ನೀನು ಮನಸ್ಸಿಗೆ ತಂದುಕೊಂಡು ಇವನನ್ನು ಈಗಲೇ ವಧಿಸು. ಇವನು ನಿನ್ನ ಕಾರ್ಯೋದ್ದೇಶವನ್ನು ತಪ್ಪಿಸಬೇಕೆಂದು ನಿನ್ನನ್ನು ತಡೆಯಲು ಮುಂದೆ ಬಂದುದು ನಿನ್ನ ಅದೃಷ್ಟವೇ. ನಿನ್ನೊಡನೆ ಯುದ್ಧ ಮಾಡಬೇಕೆಂಬ ಮನಸ್ಸು ಇವನಿಗೆ ಹುಟ್ಟಿದುದು ನಿನ್ನ ಅದೃಷ್ಟವೇ. ಪಾರ್ಥ, ನಿನ್ನ ಕೋರಿಕೆಗಳೆಲ್ಲವೂ ಪ್ರಯತ್ನವಿಲ್ಲದೆ ಈಗ ಅದೃಷ್ಟವಶದಿಂದ ಕೈಗೂಡಿ ಬರುವಂತಿದೆ. ಆದುದರಿಂದ ಕುಲಗೇಡಿಯಾದ ಈತನನ್ನು ನೀನು ಇಂದ್ರನು ಜಂಭಾಸುರನನ್ನು ಕೊಂದಂತೆ ಈಗಲೇ ಕೊಂದುಬಿಡು. ಇವನನ್ನು ನೀನು ಕೊಂದರೆ ಕೌರವ ಸೈನ್ಯವು ಅನಾಯಕವಾಗಿ ತಾನಾಗಿಯೇ ಚದುರಿ ಹೋಗುವುದು. ಗುರುಕುಲದಲ್ಲಿ ಹುಟ್ಟಿದ ವೈರದ ಮೂಲವನ್ನೇ ಕತ್ತರಿಸಿದಂತಾಗುವುದು ಎಂದನು. ಓ ಧೃತರಾಷ್ಟ್ರ ಮಹಾರಾಜ, ಆಗ ಅರ್ಜುನನು ಕೃಷ್ಣನನ್ನು ಕುರಿತು, ಪ್ರಭು, ಹಾಗೆಯೇ ಆಗಲಿ. ಈಗ ನನ್ನ ಮೊದಲಿನ ಕರ್ತವ್ಯವೇ ಇದು. ಇತರ ವಿಷಯಗಳೆಲ್ಲ ಹಾಗಿರಲಿ. ಈ ಸುಯೋಧನನು ಇರುವಲ್ಲಿಗೆ ರಥವನ್ನು ಬಿಡು. ಬಹುಕಾಲದಿಂದ ನಮ್ಮ ರಾಜ್ಯವನ್ನು ನಿಷ್ಕಂಟಕವಾಗಿ ಅನುಭವಿಸಿದ ಈತನ ತಲೆಯನ್ನು ಇದೇ ಯುದ್ಧದಲ್ಲಿ ಕತ್ತರಿಸಿ ಕೆಡಹುವೆನು. ಕೃಷ್ಣ, ನಿಜವಾಗಿ ಈ ಕಾರ್ಯವು ನನಗೆ ಸಾಧ್ಯವೇ? ಇವನ ತಲೆಯನ್ನು ನಾನು ಕಡಿಯುವೆನೆ. ದುಃಖಾರ್ಹಳಲ್ಲದ ಆ ನನ್ನ ಪತ್ನಿ ದ್ರೌಪದಿಯ ತಲೆಕೂದಲನ್ನು ಹಿಡಿದೆಳಿಸಿದ ಈ ನೀಚನ ಮೇಲೆ ನಾನು ಅದಕ್ಕೆ ತಕ್ಕಂತೆ ಹಗೆ ತೀರಿಸಿಕೊಳ್ಳಬಲ್ಲೆನೆ. ದುರ್ಯೋಧನನನ್ನು ಕೊಂದು ಹಿಂದೆ ನಾನು ಇವನಿಂದ ಅನುಭವಿಸಿದ ದುಃಖಗಳನ್ನೆಲ್ಲ ತೀರಿಸಿಕೊಳ್ಳಬಲ್ಲೆನೆ ಎಂದು ಅರ್ಜುನನು ಕೃಷ್ಣನೊಡನೆ ಹೇಳುತ್ತಿರುವಾಗಲೇ ಕೃಷ್ಣನು ರಥವನ್ನು ಮುಂದೆ ಬಿಟ್ಟನು. ಅಂತಹ ಭಯಕಾಲದಲ್ಲಿಯೂ ಭಯವನ್ನು ತೋರಿಸಿಕೊಳ್ಳದೆ ನಿನ್ನ ಮಗನು ಪಾರ್ಥನ ರಥಕ್ಕೆ ಇದಿರಾಗಿ ಬಂದನು. ನಿನ್ನ ಮಗನ ಈ ಸಾಹಸವನ್ನು ಎಲ್ಲರೂ ಕೊಂಡಾಡಿದರು. ನಿನ್ನ ಸೈನ್ಯಗಳೆಲ್ಲ ದೊಡ್ಡ ಸಿಂಹನಾದವನ್ನು ಮಾಡಿದವು. ಈ ದೊಡ್ಡ ಗದ್ದಲದಲ್ಲಿ ನಿನ್ನ ಮಗನು ಅರ್ಜುನನ ರಥವನ್ನು ತಡೆದನು. ಅರ್ಜುನನು ವಿಸ್ಮಿತನಾದನು. ಅರ್ಜುನನನ್ನು ನೋಡಿ ನಿನ್ನ ಮಗನು ವಿಸ್ಮಿತನಾದನು.
ಸುತ್ತಮುತ್ತಲೂ ನೆರೆದಿದ್ದ ರಾಜರೆಲ್ಲರೂ ಆಶ್ಚರ್ಯಪಟ್ಟರು. ನಿನ್ನ ಮಗನು ಯುದ್ಧೋತ್ಸಾಹದಿಂದ ನಿಂತು ನಗುಮುಖದಿಂದಲೇ ಅರ್ಜುನನನ್ನು ಯುದ್ಧಕ್ಕಾಗಿ ಕರೆದನು. ಆ ಉತ್ಸಾಹವನ್ನು ನೋಡಿ ಕೃಷ್ಣಾರ್ಜುನರು ಸಂತೋಷದಿಂದ ಸಿಂಹನಾದ ಮಾಡಿದರು. ಇಬ್ಬರು ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಅವರ ಉತ್ಸಾಹವನ್ನು ನೋಡಿ ನಿನ್ನ ಕಡೆಯವರೆಗೂ ಇನ್ನು ದುರ್ಯೋಧನನು ಬದುಕುವ ಆಶೆಯೇ ಇಲ್ಲವೆಂದು ತೋರಿತು. ನಿನ್ನ ಮಗನು ಬೆಂಕಿಯ ಬಾಯಿಗೆ ಬಿದ್ದನೆಂದೇ ಎಲ್ಲರೂ ನಿಶ್ಚಯಿಸಿದರು. ರಾಜನು ಸತ್ತನು, ಇನ್ನು ದುರ್ಯೋಧನನ ಆಶೆಯು ತೀರಿತು ಎಂದು ಕೂಗಿಕೊಂಡರು. ಹೀಗೆ ಭಯದಿಂದ ಕೂಗುತ್ತಿರುವ ತನ್ನವರನ್ನು ನೋಡಿ ದುರ್ಯೋಧನನು, ಎಲೈ ಯೋಧರೇ, ನೀವೇಕೆ ಹೀಗೆ ಭಯಪಡುವಿರಿ? ಹೆದರಬೇಡಿರಿ. ಈ ಕೃಷ್ಣಾರ್ಜುನರಿಬ್ಬರನ್ನು ನಾನು ಈಗಲೇ ಮೃತ್ಯುವಿನ ಬಾಯಿಗೆ ತಳ್ಳುವೆನು ಎಂದು ಅವರನ್ನು ಉತ್ಸಾಹಗೊಳಿಸುತ್ತಾ ಅರ್ಜುನನ ಕಡೆಗೆ ತಿರುಗಿ ದರ್ಪದಿಂದ, ಎಲ ಪಾರ್ಥ, ನೀನು ನಿಜವಾಗಿಯೂ ಪಾಂಡುವಿಗೆ ಹುಟ್ಟಿದ ಮಗನಾಗಿದ್ದರೆ ಹಿಂದೆ ನೀನು ಈ ಭೂಮಿಯಲ್ಲಿ ಮತ್ತು ಆಕಾಶದಲ್ಲಿ ಕಲಿತು ಬಂದ ದಿವ್ಯಾಸ್ತ್ರಗಳ ಶಕ್ತಿಯನ್ನೆಲ್ಲ ಈಗ ನನ್ನಲ್ಲಿ ತೋರಿಸು. ನಿನ್ನ ಮತ್ತು ಕೃಷ್ಣನ ಬಲವೀರ್ಯಗಳನ್ನೆಲ್ಲ ನನ್ನಲ್ಲಿ ಉಪಯೋಗಿಸು. ನಾವು ನಿನ್ನ ಪುರುಷತ್ವವನ್ನು ನೋಡುವೆವು. ನೀನು ನನ್ನ ಪರೋಕ್ಷದಲ್ಲಿ ಏನೇನೋ ಸಾಹಸ ಕಾರ್ಯಗಳನ್ನೆಲ್ಲ ಮಾಡಿದುದಾಗಿ ಅವರವರು ನನ್ನ ಮುಂದೆ ಹೇಳಿರುವರು. ಅವನ್ನೆಲ್ಲ ಈಗ ನನ್ನಲ್ಲಿ ತೋರಿಸು, ನೋಡುವೆನು ಎಂದನು. ಇದು 102ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.